Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರ ನಕ್ಷೆಯಲ್ಲಿ ಈ ಚಿತ್ರವು 50 ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸಿದರೆ ಈ ಚಿತ್ರವು ಪ್ರತಿನಿಧಿಸುವ ವಿದ್ಯಾರ್ಥಿಗಳ ಸಂಖ್ಯೆಯು ಆಯ್ಕೆ ಎ 100 ವಿದ್ಯಾರ್ಥಿಗಳು, ಬಿ 110 ವಿದ್ಯಾರ್ಥಿಗಳು, ಸಿ 120 ವಿದ್ಯಾರ್ಥಿಗಳು, ಇ 150 ವಿದ್ಯಾರ್ಥಿಗಳು. ಓಕೆ, ಸೊ ನೋಡಿ, ಸೊ ಇಲ್ಲಿ ಎಷ್ಟು ಲೈನ್ಸ್ ಇದೆ ಅಂತ ಆಯ್ತು. ಸೊ 10 ಗೆರೆಗಳಿದೆ ಅಲ್ವಾ. ಸೊ 10 ಗೆರೆಗಳನ್ನ ಈ ಒಂದು ಚಿತ್ರವನ್ನ 50 ವಿದ್ಯಾರ್ಥಿಗಳನ್ನಾಗಿ ಪ್ರತಿನಿಧಿಸಿದ್ದಾರೆ. ಹಾಗಾದ್ರೆ ಇಲ್ಲಿ 10 ಗೆರೆಗಳ ಒಂದು ಗುಂಪು 50, 10 ಗೆರೆಗಳ ಇನ್ನೊಂದು ಗುಂಪು ಎಷ್ಟಾಯ್ತು? 100 ಆಯ್ತು. ಸೊ ಇದೇನ್ ಹೇಳಿ 5 ಗೆರೆ ಅಂದ್ರೆ ಏನಾಯ್ತು? ಅದ್ರ ಅರ್ಧ ಅಂದ್ರೆ ಎಷ್ಟಾಗತ್ತೆ? 25 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇದೇನಾಗತ್ತೆ? 150 ಪ್ಲಸ್ 50 100, 125 ಆಗತ್ತಾ? 120 ಅನ್ನೋ ಆಯ್ಕೆಯನ್ನ ಕೊಟ್ಟಿದ್ದಾರೆ. ಇದು 10 ಬರ್ಬೇಕಿತ್ತು ಅಲ್ವಾ. ಸೊ ಇದು 10 ಆಗಿದ್ರೆ 3 ಗುಂಪು ಆಗ್ತಿತ್ತು. 3 ಗುಂಪು ಅಂದ್ರೆ 50 ಪ್ಲಸ್ 50 ಪ್ಲಸ್ 50, 150 ಅಲ್ವಾ. ಈ ಆಯ್ಕೆ ಸರಿಯಾಗಿದೆ. 150 ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು.